ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಕಿಂಗ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಎದಕ್ಕೆ ಮಾತಾಡ್ತಿದ್ದೀವಿ ಅಂದರೆ ಇವತ್ತು ಅವರು ಆಡಿರುವಂಥ ಅದ್ಭುತವಾದ ಒಂದು ಇನ್ನಿಂಗ್ಸ್. ಸೊ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು, ODI ಮ್ಯಾಚ್. ಅದರಲ್ಲಿ ಅವರು 135 ರನ್ಸ್ ಹೊಡಿತಾರೆ. ಆ್ಯಂಡ್ ಈ ಇನ್ನಿಂಗ್ಸ್ ನೋಡಿದ ಮೇಲೆ ನನ್ಗನ್ನಿಸ್ತು, ಯಾಕೆ ಅವರು ಸ್ಟಾರ್ಟ್ ಆಫ್ ದಿ ಕರಿಯರಿಂದ ಇವಾಗ ಆಲ್ಮೋಸ್ಟ್ ಎಂಡ್ ಆಫ್ ದಿ ಕರಿಯರ್ವರೆಗೂ ಒಂದೇ ಥರ ಕನ್ಸಿಸ್ಟೆಂಟ್ ಆಗಿ ಸ್ಕೋರ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಅವರು ಸ್ಟಾರ್ಟಿಂಗ್ ಯಾವ ಥರ ಇದ್ರು ಆ್ಯಂಡ್ ಇವಾಗ ಯಾವ ಥರ ಇದ್ದಾರೆ, ಆ ಮೆಚುರಿಟಿ ಲೆವೆಲ್ ಎಷ್ಟು ಇನ್ಕ್ರೀಸ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಅಂದರೆ ಅವ್ರು ಫಾಲೋ ಮಾಡಿರೋ ಈ 4 ರೂಲ್ಸ್: ಹಾರ್ಡ್ ವರ್ಕ್, ಮ್ಯಾನಿಫೆಸ್ಟೇಷನ್, ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ಈ 4ನ ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು. ಸೊ ಅದಕ್ಕೆ ಅವರು ಇಷ್ಟು ಕನ್ಸಿಸ್ಟೆಂಟ್ ಆಗಿದ್ದಾರೆ. ಆ್ಯಂಡ್ ಯಾವಾಗಾದರೂ ಒಂದು ಸತಿ ನಾವು ನಮ್ಮ ಮಿರರಲ್ಲಿ ನೋಡಿಕೊಂಡು ನಾವು ಅನ್ಕೊತಿರ್ತೀವಿ, ನಾನು ಹಿಂಗೆ ಇರಬಾರ್ದು, ಹಿಂಗೆ ಆಗಬೇಕು ಅಂತ. ಸೊ ಅದೇ ಥರ ವಿರಾಟ್ ಕೊಹ್ಲಿ ಅವರು ಅಂದ್ಕೊಂಡಿದ್ರು. ಬಟ್ ಅವತ್ತಿನ ದಿವಸಕ್ಕೆ ಅಷ್ಟೇ ಅಲ್ಲ, ನೆಕ್ಸ್ಟ್ ಡೇಯಿಂದ ಎಲ್ಲ ಚೇಂಜ್ ಆಯಿತು. ಆ್ಯಂಡ್ ಅದಾದಮೇಲೆ ನಾವು ನೋಡ್ತಿರೋ ಈ ಕನ್ಸಿಸ್ಟೆಂಟ್ ವಿರಾಟ್ ಕೊಹ್ಲಿ ಸೊ ಅವತ್ತಿಂದ ಸ್ಟಾರ್ಟ್ ಆಗಿದ್ದು, ಅದು 2014 ಸೊ ಅವಾಗಿಂದ ಇವಾಗವರೆಗೂ ಅವ್ರ ಫಿಸಿಕ್ ಆಗಲಿ, ಅವ್ರ ಅಥ್ಲೆಟಿಸಮ್ ಆಗಲಿ, ಅವ್ರ ಬ್ಯಾಟಿಂಗ್ ಫಾರ್ಮ್ ಆಗಲಿ ಎಲ್ಲ ಬದಲಾಯಿತು. ಸೊ ಈ ಥರ ನಾವು ಕೂಡ ನಮ್ಮ ಲೈಫಲ್ಲಿ ಯಾವಾಗಾದ್ರೂ ಏನಾದರೂ ಒಂದು ಚೇಂಜಸ್ ಮಾಡಬೇಕಂತ ಇದ್ದರೆ ಅದೇ ಥರ ಫರ್ಮ್ ಆಗಿರೋ ಒಂದು ಡಿಸಿಷನ್ ತೊಗೋಬೇಕು. ಅವಾಗೇ ನಾವು ಏನಾದರೂ ಒಂದು ಚೇಂಜಸ್ ಮಾಡೋಕ್ಕೆ ಸಾಧ್ಯ ನಮ್ಮ ಲೈಫಲ್ಲಿ. ಸೊ ಅವಾಗ ಸ್ಟಾರ್ಟ್ ಮಾಡಿರೋ ವಿರಾಟ್ ಕೊಹ್ಲಿ ಇವಾಗ ಕೂಡ ಸ್ಟಾಪ್ ಆಗ್ತಿಲ್ಲ. ಸೊ ಎಲ್ಲ ಅವ್ರ ಪೀಕ್ ಟೈಮಲ್ಲಿದ್ದಾಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. T20 ರಿಟೈರ್ಮೆಂಟ್, ಟೆಸ್ಟಿಂದ ರಿಟೈರ್ಮೆಂಟ್. ಬಟ್ ಇವಾಗ ಲಾಸ್ಟ್ ಫಾರ್ಮ್ಯಾಟ್ ಆಡ್ತಿರೋದು ODI. ಸೊ ಈ ODIಯಲ್ಲಿ ಕೂಡ ಅವ್ರು ಆಲ್ಮೋಸ್ಟ್ 35 ಇಯರ್ಸ್ ಹತ್ರ ಇದ್ರು ಕೂಡ ಅವರು 135 ರನ್ಸ್ ಸ್ಕೋರ್ ಮಾಡ್ತಾರೆ. ಅದರಲ್ಲಿ ಮೋಸ್ಟ್ ಆಫ್ ದಿ ರನ್ಸ್ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ ಇರುತ್ತೆ. ಸೊ ಈ ಏಜಲ್ಲಿ ಅಷ್ಟು ಅಥ್ಲೆಟಿಸಮ್ ತೋರಿಸ್ಬೇಕಂತಂದರೆ ಅದು ಓನ್ಲಿ ವಿರಾಟ್ ಕೊಹ್ಲಿ ಆಗಿರಬೇಕು. ಯಾಕಂತಂದರೆ ಆ ಫಿಟ್ನೆಸ್, ಆ ಎಜಿಲಿಟಿ, ಆ ಫ್ಲೆಕ್ಸಿಬಿಲಿಟಿ ತೋರ್ಸೋಕ್ಕೆ ಅವರಿಂದನೇ ಸಾಧ್ಯ. ಅವರಿಂದ ನೋಡಿ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಎಲ್ಲರೂ ಇವಾಗ ಅವ್ರ ಫಿಸಿಕ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಎಲ್ರಿಗೂ ಸ್ಕಿಲ್ ಇರುತ್ತೆ, ಬಟ್ ಆದರೆ ಆ ಫಿಸಿಕ್ ಕೂಡ ಮೇಂಟೈನ್ ಮಾಡಬೇಕು. ಆ ಫಿಸಿಕ್ಕಿಂದ ಬರೋ ಬೆನಿಫಿಟ್ಸೇ ತುಂಬ ಜಾಸ್ತಿ ಅಂತ ಗೊತ್ತು ಮಾಡಿಕೊಟ್ಟಿರೋದೇ ನಮ್ಮ ವಿರಾಟ್ ಕೊಹ್ಲಿ. ಸೊ ಎಸ್, ಆ್ಯಂಡ್ ನಾನು ಹೇಳ್ತಿರೋ ಥರ ಈ ಕನ್ಸಿಸ್ಟೆನ್ಸಿ ಅನ್ನೋದು ಒಂಥರ ಭೂತ ಇದ್ದಂಗೆ. ಒಂದ್ಸತಿ ಇಟ್ಕೊಂತಂದರೆ ನಾವು ಬೇಡ ಅಂದರೂ ಕೂಡ ಅದು ದೂರ ಹೋಗೋದಿಲ್ಲ. ಅದೇ ಥರ ಆ ಭೂತ ವಿರಾಟ್ ಕೊಹ್ಲಿ ಅವ್ರಿಗೆ ಅಂದ್ಕೊಂಡಿದೆ. ಆ್ಯಂಡ್ ಡಿಸಿಪ್ಲಿನ್. ಸೊ ಅವರು 7 o'clock ಪ್ರಾಕ್ಟೀಸ್ ಸೆಷನ್ ಇದೆ ಅಂತಂದರೆ 6 o'clock ಬರ್ತಾರೆ, 1 hour ಟ್ರೈನಿಂಗ್ ಮಾಡ್ಕೊತಾರೆ, ಅದಾದಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ಥರ ಒಂದು ಹಾರ್ಡ್ ವರ್ಕ್ ಮಾಡೋ ಮೆಂಟಾಲಿಟಿ ಇದ್ದರೆ ವಿರಾಟ್ ಕೊಹ್ಲಿ ಆಗೋಕ್ಕೆ ಸಾಧ್ಯ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನೀವು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನಿಮಗೂ ಏನಾದರೂ ಅಪ್ಲೈ ಆಯ್ತಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೆ ಹೆಚ್ಚು ವಿಡಿಯೋಸ್ ಬಂದೇ ಬರುತ್ತೆ. ಥ್ಯಾಂಕ್ ಯು.